ಮುಂದಿನ ಬುಧವಾರದಿಂದ ಅರ್ಜಿ ಸಲ್ಲಿಕೆಗೆ ಚಾಲನೆ ಅಂತೂ ಸಿಗುತ್ತೆ. ಈ ವಿಚಾರವಾಗಿ ರಾಜ್ಯದ ಮಹಿಳೆಯರು ಏನಂತಾರೆ ಅಂತ ಬನ್ನಿ ನೋಡೋಣ. ಬೇಡ, ಅವ್ರು ಸಾಲ ಮಾಡಿ ನಮಗೆ ಅಲ್ಲಿ ಇಲ್ಲಿ ಭಾಷೆ ಕೊಟ್ಟರೆ ನಮ್ಗೆ ಅನ್ಯಾಯ ಯಾಕೆ ಸ್ವಾಮಿ? ಕಷ್ಟ ಬಿದ್ದತ್ತೀನಿ ನಾನು. ಹಂಗೆ ಇವಾಗ ಬಸ್ಸು ಪಾಸ್ ಅಂತ ಮಾಡಿದ್ರು, ಅದು ಮಕ್ಕಳು ಹೆಣ್ಮಕ್ಳು ಮನೆಯಲ್ಲಿ ಜಗಳ ಗೊತ್ತಲ್ಲ. ಹೆಂಗಸರು ಇವಾಗ ಅಡುಗೆ ಮಾಡ್ದಿರಾ, ನಾನು ಬೆಳಗ್ಗೆ ನಾನು ಬಸ್ ಫಿರಿಗೆ ಅಂತ ಓಡಿ ಬಂದುಬಿಟ್ಟೆ. ಮನೆಗೆ ಗಂಡಸ್ರು ಏನಾಗಬೇಕು, ಮಕ್ಕಳು ಗಂಡಸ್ರು ಎಲ್ಲ ಹೆಂಗೆ ಏನೋ ಈ ಎಣ್ಣೆಯಾಗ ಗ್ಯಾಸಾಗ ಇನ್ನೊಂದ್ರಾಗ ಎಲ್ಲ ಕಮ್ಮಿ ಮಾಡಿ ಇದೆಲ್ಲ ತೆಗ್ದಾಕಿ ಅದ್ರಾಗ ಐಟಮ್ ಕೊಡ್ತಾರಲ್ಲ, ಅದ್ರಾಗ 10 ರೂಪಾಯಿ ಕಮ್ಮಿ ಮಾಡಿದ್ರೆ ನಿಂಗೆ ಎಷ್ಟು ಗೌರವ ಬರ್ತಾಯಿತ್ತು. ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೊಟ್ಟಾಗ ಎಲ್ಲರಿಗೂ ಬರುತ್ತಲ್ಲ. ಒಬ್ರು ಕೊಟ್ಟರೆ ಎಲ್ಲರಿಗೂ ಬರುತ್ತೆ. ಕೊಟ್ರೆ ಏನು ಅನ್ಸುತ್ತೆ ನಿಮಗೆ? ಕೊಟ್ಟರೆ ಮೇಲೆ ನಮ್ಮಂಥ ಬಡವ್ರಿಗೆ ಏನು ಮನೆ ಸಂಸಾರಕ್ಕೋ ಕಷ್ಟಕ್ಕೋ ಏನಕ್ಕೋ ಅನ್ನೋಕ್ಕಾಗುತ್ತೆ. 2000 ರೂಪಾಯಿ ಕೊಡೋದು ಒಳ್ಳೇದೇನಾ? ಏನೋ ಒಳ್ಳೇದೇ, ನಮ್ಗೇನಕ್ಕನ್ನ ಆಗುತ್ತೆ. ಇರೋರು ಬೇಡ ಅಂತಾರೆ, ನಮ್ಮಂಥ ಬಡವರು. ನಮ್ಮ ಯಜಮಾನ್ರಿಲ್ಲ, ಏನೂ ಇಲ್ಲ, ನಮ್ಮ ಸಂಸಾರ ಕಷ್ಟ ಐತೆ, ಏನಕ್ಕನ್ನ ಆಗುತ್ತಲ್ಲ. ಬಡವ್ರಿಗೆ ಅಷ್ಟೇ ತಾನೇ ಆಸೆ. ನಮಗೆ ಬೇಡ ಸರ್ 2000. ಅದ್ರ ಬದಲು ರೇಷನ್ ಎಲ್ಲ ಕಮ್ಮಿ ಮಾಡಿಸ್ಲಿ, ಗ್ಯಾಸ್ ಕಮ್ಮಿ ಮಾಡಿಸ್ಲಿ, ಇದೆಲ್ಲ ಕಮ್ಮಿ ಮಾಡಿಸಿದ್ರೆ ಸಾಕು ಸರ್. ದುಡ್ಕೊತೀವಿ, ಕಷ್ಟ ಬಿದ್ದು ದುಡ್ಕೊಂಡು ತಿಂತೀವಿ ಸರ್. ಅವ್ರು 2000 ಕೊಡೋದು ಬೇಡ ಸರ್ ನಮಗೆ, ಅಷ್ಟೇ ಸರ್. ಎಲ್ಲರೂ ಕೊಡ್ಲಿ ಅಂತ ಕೇಳ್ತಾರೆ. ಬೇಡ ಸರ್ ನಮಗೆ, ನಾವು ಕಷ್ಟ ಬೀಳ್ತೀವಿ, ಕೈ ಕಾಲು ಗಟ್ಟಿಗೆ ಇದೆ ಸರ್. ಇನ್ನು ಮುದುಕರು ಅಂಥವ್ರಿಗೆ ಕೊಡಲಿ 2000, ಬೇಡ. ನಮ್ಮಂಥ ಪಾಯ್ದವ್ರಿಗೆ ಬೇಡ ಸರ್ 2000. ನಮಗೆ ಬರುತ್ತೆ ಸರ್ 300 ರೂಪಾಯಿ 400 ರೂಪಾಯಿ ಸಿಗುತ್ತೆ ಸರ್ ದಿನಕ್ಕೆ. ಹಾಕಲ್ಲ ಸರ್. ಕೊಟ್ಟರೆ ನಮಗೂ ಒಳ್ಳೇದಲ್ವಾ? ಏನೋ ನಮಗೂ ಅನುಕೂಲ ಐತೆ, ಮಕ್ಕಳು ಮರಿ ಇದ್ದೀವಿ, ಅವ್ರಿಗೇನೋ ಅನುಕೂಲ ಆಗುತ್ತೆ. ಕೊಟ್ಟರೆ ಒಳ್ಳೇದೇ ತಾನೇ ನಮ್ಮಂಥ ಬಡವ್ರಿಗೆ. ಅವರಿಂದ ಉಪಯೋಗ ಆಗುತ್ತೆ ಅಂತ ನಾವು ತಿಳ್ಕೊತೀವಿ. ನಮ್ಮ ಮಕ್ಳು ಮರನ್ನ ನಾವು ಸಾಕ್ಕೊತೀವಿ. ಏನೋ ಮನೆಗೆ ಬಾಡಿಗೆಕ್ಕೆ ಇಲ್ಲಾಂದ್ರೆ ಕರೆಂಟ್ ಬಿಲ್ ಕಟ್ಟಕ್ಕೆ ಏನಕ್ಕನ್ನ ಉಪಯೋಗ ಆಗುತ್ತೆ ತಾನೆ. ಕಷ್ಟ ಪಡಬೇಕಪ್ಪ, ಕಷ್ಟಪಟ್ಟರೆ ತಾನೇ ಮುಂದಕ್ಕೆ ಊಟ ಬರೋದು. ಕಷ್ಟ ಪಡಲಿಲ್ಲ ಅಂದರೆ ಯಾರು ಕೊಡ್ತಾರೆ? ಏನೋ ಅವರು ಮುಂದಕ್ಕೆ ಬಂದಿದ್ದೀವಿ ಕೊಡ್ತೀವಿ ಅಂತ ಕೊಟ್ಟರೆ ನಮಗೂ ಒಳ್ಳೇದೇ. ಕೊಡಲಿ ಬಿಡ್ರಿ, ನಮ್ಮಂಥ ಬಡವ್ರಿಗೆ ಕೊಟ್ಟರೆ ಒಳ್ಳೇದಲ್ಲ. ಮನೆ ಖರ್ಚು ಮಾಡ್ಕೊತೀವಿ, ಅಕ್ಕಿ ಬೇಳೆ ಎಣ್ಣೆ ಏನು ಬೇಕೋ ತೊಗೊತೀವಿ, ಜೀವನ ಮಾಡ್ತೀವಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಇವರು ಅಕ್ಕಿ ಕೊಡ್ತಾರೆ ಕೂಪನ್ನಾಗೆ, ಅದ್ರ ಜೊತೆಗೆ ಇವ್ರು ದುಡ್ಡು ಕೊಟ್ಟರೆ ಅದಕ್ಕೂ ಎಲ್ಲ ನಾವು ಜೀವನ ಮಾಡ್ತೀವಿ ತಿಂಗಳೆಲ್ಲನೂ. ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಗೆ ಕೊಡಿಲ್ಲ ಅಂತ ಆತರ ಅವ್ರಿಗೆ ಎಷ್ಟಿರ್ತವೆ, ನಾವು ಆ ಥರ ಬೀಳೋಕ್ಕಾಗಲ್ಲ. ಅವ್ರು ಕೊಟ್ಟಾಗಿ ಇಸ್ಕೊಬೇಕು ಅಷ್ಟೇ. ಇದು ಒಳ್ಳೇದಲ್ಲ ಅಂತೀನಿ. ಯಾಕಂದರೆ ಅವ್ರು ಹೇಳ್ದಂಗೆ ಕೊಟ್ಟು ಜನರನ್ನ ಅಲಸ್ಯತನ ಮಾಡೋದಂಗಾಗುತ್ತಾ. ಆಮೇಲೆ ಮನೆಯೊಳಗೆ ಜಗಳ ಹಚ್ಚಿಟ್ಟಂಗಾಗುತ್ತೆ ರೀ. ಯಾರಿಗೆ ಬೇಕು? ಯಾರು ಮನೆ ಯಜಮಾನಿ? ಅತ್ತೆನ ಸೊಸಿನ? ಯಾರಿಗೆ ಬರ್ಬೇಕು ದುಡ್ಡು? ಆಮೇಲೆ ದುಡ್ಡು ಯಾಕೆ ಕೊಡ್ತೀರಿ? ದುಡಿಯೋಕೆ ಹೇಳ್ರಿ, ಏನಾದರೂ ಕೆಲಸ ಕೊಡ್ರಿ, ಅದಕ್ಕೇನಾರ ಉಪಯೋಗ ಮಾಡಿರಿ. ಅದು ಬಿಟ್ಟರೆ ದುಡ್ಡು ಕೊಟ್ಟು ಮನೆ ಮಲ್ಕೊಳ್ರಿ ಅಂತಂದಂಗೆ ಆಗ್ಬಿಡುತ್ತೆ. ಇದು ನಮ್ಗಾರ ಸರಿ ಇಲ್ಲ ನೋಡ್ರಿ. ಇದ್ರ ಬಗ್ಗೆ ಅಭಿಪ್ರಾಯ ಪೂರ್ತಿ ಒಂದು ನಿರ್ಧಾರ ಮಾಡಲಿ. ಯಾರಿಗೆ ಕೊಡ? ಪೂರ್ತಿ ಅಸಹಾಯಕ ಇದ್ದವರು, ಏನೂ ಕೈಲಾಗ್ಲಾರ್ದವರು, ಅವ್ರಿಗೊಂದು ದುಡ್ಡು ಬಂದರೆ ಒಂದು ಉಪಯೋಗ. ಗಟ್ಟಿಮುಟ್ಟಿ ಇದ್ದು ನಮ್ಮ ಮನೆಗೆ ಕುಂತು ನಾನು ರೊಕ್ಕ ತಗೋತೀನಿ ಅಂತಂದ್ರೆ ಇದು ಯಾವ ನ್ಯಾಯ? ದುಡಿಬೇಕಲ್ಲ ಅವರು, ಯಾರು ವಯಸ್ಸಿದ್ದವರು. ಇದು ನನ್ನ ಅಭಿಪ್ರಾಯ. ಅದು ಏನು ಅಷ್ಟು ನಮಗೇನು ಇದು ಇಷ್ಟ ಇಲ್ಲ ರೀ. ಅದು ಹಾಕಬೇಕಂತೇನು ಇಷ್ಟ ಇಲ್ಲ. ಅದು ಹಾಕಿದ್ರೂ ಅದು ಜಗಳನೇ ಆಗ್ತಾವೆ ಮನೆಗಳ್ದಾಗ. ಅದು ಆಮೇಲೆ ಇವೇನು 5 ಸ್ಕೀಮ್ ಮಾಡ್ಯಾರಲ್ಲ, ನನಗೆ ಸೊಸಿ ಅಂತಾಳ ಜಗಳ, ನನಗೆ ಕೊಡ್ಬೇಕಂತಾಳ, ಅತ್ತಿ ಅಂತಾಳ ನನಗೆ ಕೊಡ್ಬೇಕಂತಾಳ. ಇದು ಜಗಳನೇ ಅಲ್ರಿ ಮನ್ಯಾಗ. ಅದಕ್ಕೆ ಇದು ಕೊಡೋದು ನಮಗೇನು ಇಷ್ಟ ಇಲ್ಲ. ಗೌರ್ಮೆಂಟಿಗೆ ನಾ ಹೇಳ್ತೀನಿ, ಫಸ್ಟ್ ಹೇಳ್ತೀನಿ ರೀ, 5 ಯೋಜನೆ ಮಾಡ್ಯಾರಲ್ಲ ಅವು ಯಾವ ಕೊಡಬಾರ್ದು. ಗೌರ್ಮೆಂಟ್ ಎಜುಕೇಷನ್ ಕೊಡ್ರಿ, ಹೆಲ್ತ್ ಫ್ರೀ ಕೊಡ್ರಿ, ಎಜುಕೇಷನ್ ಫ್ರೀ ಕೊಡ್ರಿ. ಅದು ಒಂದು ಮನುಷ್ಯಾಗ ಉಪಯೋಗ ಆಗ್ತದೆ, ಎಲ್ಲ ಜನರಿಗೆ ಉಪಯೋಗ ಆಗ್ತದೆ. ಅದು ಬಿಟ್ಟು ಉಲ್ಟಾ ಇದು ಮಂದಿಗೆ ಕೆಲಸ ಮಾಡ್ಲಾಕ ದುಡಿಮೆ ಇರಲಾರ್ದೇನೆ ಆರಾಮಿರ್ಬೇಕು ಅನ್ನೋದೇ ಕಲಿಸ್ಲಿಕ್ಕತ್ತೀರಿ ಗೌರ್ಮೆಂಟ್. ಅದು ಏನು ಉಪಯೋಗ ಇಲ್ಲ. ಜನರಿಗೆ ಕೆಲಸ ಹಚ್ಚಿರಿ, ನೀವು ಕೆಲಸ ಮಾಡಕ್ಕೆ ದುಡಿಯೋಕೆ ಹೇಳ್ರಿ, ಅಂದ್ರೆ ಅವ್ರು ದುಡ್ದು ಆರಾಮಿರ್ತಾರೆ. ಇದು ಮನ್ಯಾಗ ಕುಂದ್ರಿಸಿ ನೀವು ದುಡ್ಡು ಕೊಟ್ಟೇನಂದ್ರೆ ಅವರಿಗೆ ಆಲಿಸಿತನ ಬಂದದು. ಮೇ ತಿಂಗಳಲ್ಲಿನೇ ಜಾರಿಗೊಳಿಸೋರಿದ್ದರು. ಈಗ ಮೇ ಹೋಗಿ ಜೂನ್ ಹೋಯ್ತು, ಜೂನ್ನಿಂದ ಜುಲೈ 15 ಇವತ್ತು ಇನ್ನೂ ಬಂದಿಲ್ಲ. ಮತ್ತು ಮುಂದಿನ ತಿಂಗಳು ಕೊಡ್ತಾರಂತ ಏನು ಗ್ಯಾರಂಟಿ? ಆಮೇಲೆ ಗೃಹಲಕ್ಷ್ಮಿ ಅಂದಮೇಲೆ ಅತ್ತೆನೂ ಬಂತು, ಸೊಸೆನೂ ಬಂತು. ಗೃಹಲಕ್ಷ್ಮಿ ಅಂದರೆ ಎಲ್ಲರೂ ಹೆಣ್ಮಕ್ಳು ಗೃಹಲಕ್ಷ್ಮಿನೇ. ಈಗ ಅವರು ಅತ್ತೆಗಾದ್ರೂ ಹಾಕಲಿ, ಸೊಸೆಗಾದ್ರೂ ಹಾಕಲಿ, ಯಾರಿಗಾದ್ರೂ ಹಾಕಲಿ, ಬಟ್ ಹಾಕಬೇಕಲ್ಲ. ಸಮಸ್ಯೆ ಒಬ್ರೊಬ್ರು ಬೇಡ ಅಂತಿದ್ದಾರೆ. ಈಗ ಸರ್ಕಾರ ಏನು ಕಾನೂನು ಜಾರಿಗೊಳಿಸ್ತೀನಂತ ಹೇಳಿದಾರಲ್ಲ,
ಗೊಳಿಸ್ಲದು ಭರವಸೆ ಇಲ್ಲ. ಅದೇ ಟ್ಯಾಕ್ಸ್ ಪೇಯರಿಗೆ ಹಾಕಲ್ಲ ಅಂತ ಮೊದಲೇ ಹೇಳಬೇಕಿತ್ತಲ್ರಿ ಕಂಡೀಷನ್. ಈಗ ಕಂಡೀಷನ್ ಮಾಡ್ರಿ ಹೆಂಗೆ? ಮೊದಲೇ ಹೇಳಬೇಕಿತ್ತು. ಈಗ ಟ್ಯಾಕ್ಸ್ ಪೇಯರ್ ಇದ್ರಂದ್ರೆ ಅವ್ರಿಗೆ ಗೃಹಲಕ್ಷ್ಮಿ ಕೊಡಲ್ಲ ಅಂತ ಮೊದಲೇ ಹೇಳಬೇಕಿತ್ತು. ಈಗ ಆಮೇಲೆ ಒಂದೊಂದು ಹೊಸ ಕಂಡೀಷನ್ ಮಾಡ್ರಿ ಹೆಂಗೆ ಅಂತ. ಇಲ್ಲ, ಮೊದಲೇ ಆ ಕಂಡೀಷನ್ ಇಟ್ಟರೆ ನಮಗೆ ಗೊತ್ತಾಗ್ತಿತ್ತಿಲ್ಲ. ನಾವು ಓಟ್ ಹಾಕಬೇಕಾ, ಇವ್ರಿಗೆ ಹಾಕಬೇಕು, ಬೇರೆ ಪಾರ್ಟಿಗೆ ಹಾಕ್ಬೇಕಂತ ನಮಗೆ ಗೊತ್ತಾಗ್ತಿತ್ತು. ಭರವಸೆ ಹಂಗೆ ಕೊಡ್ತಾ ಇದ್ದಾರೆ, ಮುಂದಕ್ಕೆ ಹಾಕ್ಲತ್ತಾರ, ಆದ್ರೆ ಕೊಡ್ತಾ ಇಲ್ಲ, ಜಾರಿಗೊಳಿಸ್ತಾ ಇಲ್ಲ. ಅದು ಹೇಳ್ಕೋತೆ ಹೊಂಟಿದ್ದಾರೆ. ಅದೇ ಆದಷ್ಟು ಬೇಗ ಜಾರಿಗೊಳಿಸ್ಬೇಕಂತ ಕೇಳ್ಕೊತೀವಿ. ಅಕೌಂಟಿಗೆ ರೀ 2,000 ರೂಪಾಯಿ ಹಾಕ್ತೇನೆ ಅಂತ ಹೇಳ್ರಿ, ಹಾಕ್ತಾರ ಅನ್ನೋದು ನಂಬಿಕೆ ಐತ್ರಿ. ಯಾಕೆ ಹೇಳ್ರಿ, ಈಗ ಬಂದಾರ ಅವ್ರು, ಇನ್ನೂ ಭಾಳ ದಿನ ಆಗಿಲ್ರಿ ಆರಿಸಿ. ಹೌದಲ್ರಿ ಸರ್? ಈಗ ಆನ್ಲೈನ್ ಹೋದಾಗ ಏನು ಹೇಳ್ತಾರ ಅವ್ರು, ಆರ್ಡರ್ ಬಂತಂದ್ರೆ ನಾವು ಮಾಡಿಕೊಡ್ತೇವಮ್ಮ ಅಂತಾರ್ರಿ. ಇನ್ನೂ ಇಲ್ಲ, ನಾ ಆನ್ಲೈನ್ಗೆ ಹೋಗೋಗಿ ಬರಾಕತ್ತೀವಿ ನಾವು ಅಂದಾರ್ರಿ. ನಮ್ಗೆ ಇನ್ನೂ ಇದು ಮಾಡಿ ಕೊಡಾಕತ್ತಿಲ್ರಿ ಆನ್ಲೈನ್ ಒಳಗ್ರಿ. ನಮ್ಗೆ ಹೋಗೋಗಿ ಹೊಳ್ಳಿ ಬರಾಕತ್ತೀವಿ ರೀ. 1 ತಿಂಗಳ ಮ್ಯಾಗ ಆತು ಬಿಡ್ರಿ. ಯಾವಾಗ ಅವ್ರು ಹೇಳ್ಯಾರ ಅವಾಗಿಂದನ ಅಡ್ಡಾಡಕತ್ತೀವ್ರಿ ಸರ್ ನಾವು. ಅದ ಹಾಕ್ತೀವಿ ಅಂತ ಅಂದಾರ್ರಿ, ಜೆರಾಕ್ಸ್ ಅಂಗಡಿಯವ್ರು ಹೇಳ್ಯಾರ್ರಿ, ಅಲ್ಲೇ ನಮ್ಗೆ ತಂದು ಕೊಡ್ರಿ ಅಂತೇಳಿ ಹೇಳ್ಯಾರ್ರಿ ಅವ್ರು. ಏನೆಲ್ಲ ಪಕ್ಕತೆ ಏನಿಲ್ಲ ಗೊತ್ತಿಲ್ಲ, ಆಗೋಲ್ಲ ಏನೋ ಅದ ಹಾಕತ್ತಂತ್ರಿ ಸರ್. ಮತ್ತು ಅವ್ರು ಅನ್ನಕತ್ತಾರಲ್ರಿ ಆಗುತ್ತೆ. ಯಾಕಂದರೆ ಸ್ವಲ್ಪ ದುಡಿಯೋರು ಇರಂಗಿಲ್ಲ, ಸ್ವಲ್ಪ ಮಂದಿ ದುಡಿಯೋರು ಇರ್ತಾರೆ. ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಈ 19ನೇ ತಾರೀಕಿಂದ ಈ ದುಡ್ಡು ಹಾಕ್ತಿದ್ದಾರೆ ಅಕೌಂಟಿಗೆ, ನೀವು ಇನ್ನೂ ಮಾಡಿಸ್ಕೊಂಡಿಲ್ಲ, ಯಾವಾಗ ಮಾಡಿಸ್ತೀರಿ? ಮಾಡಿಸ್ಕೊಳ್ಳಿ. ರೇಷನ್ ಕಾರ್ಡ್ ಇಲ್ಲ, ಅದು ಮಾಡಿಸ್ಕೊಂಡು ಮಾಡು. ಯಾಕಂದರೆ ಬಸ್ಸು ಫ್ರೀ ಆಗಿದೆ ಈಗ, ಅವ್ರಿಗೂ ಸ್ವಲ್ಪ ರೊಕ್ಕ ಇರಂಗಿಲ್ಲಲ್ಲ, ಅವ್ರಿಗೂ ಹೆಲ್ಪ್ ಆಗ್ತಾ ಇದೆ. ಸೊ ಚಲೋ ಇದೆ. ಏನು ಮಾಡ್ಬೇಕ್ರಿ? ಅದು 2,000 ತಗೊಂಡೆ ಎಷ್ಟು ಹಾಕ್ತಾರ್ರಿ? ಏನು ಹಾಕ್ತೀವಿ ಅಂತಾರ್ರಿ, ನಾ ಹಾಕ್ತಾರ ಇಲ್ಲ ಗೊತ್ತಿಲ್ಲ. ಅಲ್ಲ, 19ನೇ ತಾರೀಕಿಂದ ಹಾಕ್ತಾರಮ್ಮ ದುಡ್ಡು. ಏನೇನ್ರಿ, ನಾವಿನ್ನ ಮಾಡಿಸಿಲ್ರಿ ಅದನ್ನ. ಮಾಡಿಸಿಲ್ಲ. ಈಗ ಸರ್ಕಾರಕ್ಕೆ ಏನು ಹೇಳ್ತೀರಮ್ಮ? 2,000 ಕೊಡ್ತಿದ್ದಾರೆ, ನಿಮ್ಮ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಮಾಡಿದ್ದಾರೆ, ಏನು ಹೇಳ್ತೀರಿ? ಫ್ರೀ ಬಸ್ ಮಾಡಿದ್ರೆ ಚಲೋನೇ ಅಂತಾರ್ರಿ ಎಲ್ಲರೂ. ಫ್ರೀ ಬಸ್ ಮಾಡಿದ್ದ ಒಂದು ತಪ್ಪ್ರಿ. ಅದು ಯಾವ್ದು ಉಪಯೋಗ ಇಲ್ಲ, ಕೆಲ್ಸಕ್ಕೆ ಹೋಗೋರಿಗೆ ಬಸ್ ಸಿಗವಲ್ಲ. ಎಲ್ಲ ಪುಗ್ಸೆಟ್ ಅಡ್ಡಾಡೋರ ಓದ್ತಾರ್ರಿ ಅದ್ರಾಗ. ಈಗ 2,000 ರೂಪಾಯಿ ಕೊಡೋದು ಭಾಳ ಚಲೋ ರೀ, ಸಹಾಯ ಆಗತೈತಿ. ಏನೋ 10 ಕಿಲೋ ಅಕ್ಕಿ ಕೊಡ್ಬೇಕಾಗಿತ್ತು ರೀ, ಅಕ್ಕಿ ಕಡಿಮೆ ಮಾಡ್ಯಾರ. ಅದ್ರಾಗ ಅಂತೇಳಿ ಮಾಡ್ರಿ. ನಮಗೇನು ತುಂಬ ಒಳ್ಳೆಯದು ಅನಿಸುತ್ತೆ. ಯಾಕಂದ್ರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಜನ, ಪೇಷಂಟ್ಗಳು, ಮೆಡಿಸನ್ಗಾರು ವರ್ಕೌಟ್ ಆಗುತ್ತೆ ಅಂತ ನನ್ನಿದು. ಮೆಡಿಸನ್ ತೊಗೋಬೋದು. ಇಲ್ಲಾಂದ್ರೆ ನಾವೆಲ್ಲ ಎಷ್ಟು ಸಫರ್ ಮಾಡಬೇಕಲ್ವ, ಇಲ್ವಲ್ಲ ದುಡ್ಡು ಇಲ್ವಲ್ಲ, ಏನಪ್ಪ ಮಾಡೋದು ಅಂತ 2 ದಿನ ಬಿಟ್ಟು ಒಂದೊಂದು ದಿನ ಬಿಟ್ಟು ಮೆಡಿಸನ್ ತೊಗೋತಿದ್ದೋ. ಹೆಂಗೋ 5 ರೂಪಾಯಿಗೆ ಉಳಿಯುತ್ತಲ್ಲ, ಒಂದೊಂದು ಮಾತ್ರೆಗೆ 6 7 ರೂಪಾಯಿ, ನಿಮಗೆ ಗೊತ್ತದಲ್ಲ. ಈಗ ಎಷ್ಟೋ ಪರವಾಗಿಲ್ಲ ಅನಿಸುತ್ತೆ ಒಂದು ಸ್ವಲ್ಪ. ಹಾಂ, ನಾವು ಮನೆ ಕೆಲಸಕ್ಕೆ ಹೋಗೋದು, ನಾವು ಬಡವರೇ, ಕೊಡ್ತಾರ ತುಂಬ ಸಹಾಯ ಆಗುತ್ತೆ ಅಂತ ನಮ್ಗೆ ಅನಿಸ್ತಾ ಇದೆ. ಪರವಾಗಿಲ್ಲ, ತಗೋತೀವಿ. ಅವೆಲ್ಲ ಹಿಂಸೆ ಅಂತಲೇ ಅನಿಸುತ್ತೆ, ಅವೆಲ್ಲ ಮಾಡೋದು ಕಷ್ಟನೇ, ಆದ್ರೂ ಮಾಡಿಸ್ಬೇಕಲ್ವ. ಬಡವ್ರಿಗೆ ಮಾಡ್ತಿರೋದು ಒಳ್ಳೇದೇ. ತುಂಬ ಡೌಟ್ಸ್ಗಳಿರುತ್ತೆ. ಏಕೆಂದರೆ ಒಂದು ಮನೆಯಲ್ಲೇ 2 ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಸೊ 2 ಕಾರ್ಡ್ ಮಾಡಿಸ್ಕೊಂಡಿರೋದ್ರಿಂದ ಅತ್ತೆಗೆ ಸಿಗುತ್ತೆ, ಸೊಸೆಗೆ ಸಿಗುತ್ತೆ ಅಂತ ಡೌಟ್ ಇರುತ್ತೆ. ಸೊ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ರಿಗೂ ಸೇಮ್ ಇರಬೇಕು. ಸೊ ಇವಾಗ ಸಪ್ರೇಟ್ ಮಾಡಿಸ್ಕೋಬೇಕಂತ ಆಗಿರುತ್ತೆ. ಸೊ ಆದರೆ ಅದ್ರದ್ದು ರೂಲ್ಸ್ ಸಪ್ರೇಟ್ ಮಾಡೋದಕ್ಕೆ ಈಗ ಮಾಡಿಸ್ಕೊಬಿಡ್ತಾರೆ, ಅವರಿಗೂ ಅಕೌಂಟ್ ಹೊರಟೋಗುತ್ತೆ ಅಂತ ಅವರಿಗೆ ಸಪ್ರೇಟ್ ಮಾಡೋದಕ್ಕೆ ಇನ್ನೂ ಚಾನ್ಸ್ ಕೊಟ್ಟಿಲ್ಲ. ಫಸ್ಟು ಆ ಸ್ಕೀಮ್ನ ಚೇಂಜ್ ಮಾಡಿ, ಆಫ್ಟರ್ ದಟ್ ಗೃಹಲಕ್ಷ್ಮಿಯಿಂದ ಯೂಸಸ್ಸು ಇದೆ, ಅನ್ಯೂಸು ಇದೆ. ಓಕೆನಾ? ಇವಾಗ ಆಲ್ರೆಡಿ ಫ್ರೀ ಬಸ್ ಬಿಟ್ಟಿದ್ದಾರೆ ಅಲ್ವಾ, ಅದರಿಂದ ಎಷ್ಟೋ ಜನ ರಶ್ ಆಗ್ತಿದೆ. ಒಂದೊಂದು ಕಡೆ ಸ್ಟಾಪ್ಗಳಲ್ಲಿ ಸ್ಟಾಪೇ ಕೊಡ್ತಿಲ್ಲ. ಸೊ ಅದರಿಂದ ಡಿಸ್ಅಡ್ವಾಂಟೇಜಸ್ಸು ಇದೆ, ಅಡ್ವಾಂಟೇಜಸ್ಸು ಆಗ್ತಿದೆ. ಸೊ ಯಾವುದೇ ಸ್ಕೀಮ್ ಯೂಸ್ ಮಾಡಿದ್ರೂ ಕೂಡ ಯು ಆರ್ ಯೂಸಿಂಗ್ ಬೋತ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ನಮಗೂ ಅತ್ತೆ ಸೊಸರ್ ಅವ್ರಿ ಆಮಿ ಒಂದೇ ಕಾರ್ಡು. ಏನು ಮಾಡಬೇಕು, ನಮ್ಮ ಮನೆಯವ್ರು ತಿರೋಗಾರೆ, ಚೇಂಜ್ ಮಾಡಬೇಕು, ಇನ್ನೂ ಮಾಡ್ಸೋಕ್ಕೈತೆ ಇಲ್ಲ. ನಾವು ಕೂಲಿ ಕೆಲಸಕ್ಕೆ ಹೋಗ್ತೀವಿ. ಒಳ್ಳೇದೇ, ನಮಗೂ ಕೊಟ್ಟರೆ ಸಹಾಯ ಆಯ್ತದೆ, ಹೊಟ್ಟೆಗೆ ಪಾಡಿಗೆ ಅಷ್ಟೇ. ಇವಾಗ ಏನವರು ಈ ಭಾಗ್ಯ ಜ್ಯೋತಿ, ಗೃಹ ಜ್ಯೋತಿ ಏನು ಕೊಟ್ಟಿದ್ದಾರೆ ಅದೆಲ್ಲ ವೇಸ್ಟು. ಇದ್ರ ಬದಲು ಒಂದಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೋದಿತ್ತು. ಜೊತೆಗೆ ಉಚಿತ ಇದು ಕೊಡಬೇಕಿತ್ತು, ಅದು ಹಾಸ್ಪಿಟಲೈಸು. ಇವಾಗ ಎಷ್ಟು ಬಡ ಜನ ಇದ್ದಾರೆ, ದೊಡ್ಡ ಈ ಕ್ಯಾನ್ಸರ್ ಇಂಥ ಪೇಷೆಂಟ್ಗಳಿಗೆ ಟ್ರೀಟ್ಮೆಂಟ್ ಸಿಗ್ತಿಲ್ಲ, ತುಂಬ ಜನ ಸಾಯ್ತಿದ್ದಾರೆ. ಇಂಥ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಬೋದು. ಕೆಲವೊಂದು ಇವಾಗ ಮಾಡಿರೋದು ಏನು ಮಾಡಿದ್ದಾರೆ ಅಂದರೆ, ಜನಗಳು ಸೋಂಬೇರಿ ಆಗೋದಕ್ಕೆ ಒಂದು ಕಾರಣ ಆಯ್ತು ಅಷ್ಟೇ. ಸುಮ್ಮನೆ ಇವಾಗ ಫ್ರೀ ಬಿಟ್ಟಿದ್ದಾರೆ, ಸುಮ್ಮನೆ ಸುತ್ತಿದ್ದಾರೆ. ನಾವು ವರ್ಕ್ ಹೋಗುವಾಗ ನಾವು ಇವಾಗ ಕಾಲೇಜ್ಗೆ ನಾನು ಆನ್ ದ ಡ್ಯೂಟಿ ನಾನು ಕೆಲಸಕ್ಕೆ ಹೋಗಬೇಕು, ಕಾಲೇಜ್ಗೆ ಕ್ಲಾಸಸ್ ಇರುತ್ತೆ, ಹೋಗೋದಕ್ಕೆ ಆಗ್ತಿಲ್ಲ. ಯಾಕೆಂದರೆ ಈ ಜನಗಳು ಹತ್ತೋದ್ರಿಂದ ಬಸ್ಗಳೇ ಸ್ಟಾಪ್ ಕೊಡೋಲ್ಲ ನಮ್ಗಳಿಗೆ. ಅನಾನುಕೂಲಗಳೇ ಜಾಸ್ತಿ ಇದೆ ಸರ್, ಅನುಕೂಲಕ್ಕಿಂತ ಅನಾನುಕೂಲಗಳು ಜಾಸ್ತಿ ಇದೆ.